1972ರಿಂದ 1990ರವರೆಗೆ ಈ ರೀತಿಯ 4 ಆಣೆಗಳು, ಇವನ್ನ ಕಾಮನ್ ಆಗಿ ನಾವು 4 ಆಣೆಗಳು ಅಂತಿದ್ವಿ. 25 ಪೈಸೆ ಅಂತ ಕೂಡ ಬೇಕಾದ್ರೆ ಕರಿಬಹುದು. 1990ರವರೆಗೂ ಈ ಥರದ ಕಾಪರ್ ನಿಕ್ಕಲ್ನ ಕಾಯಿನ್ಗಳು ಏನದು ಬರ್ತಾ ಇದ್ವು. ಇದಕ್ಕಿಂತ ಮುಂಚೆನೂ ಕೂಡ ಬೇರೆ ರೂಪದಲ್ಲಿ ಇದ್ವು. 1950ರಲ್ಲಿ 1/4 ರೂಪಿ ಅಂತ ಬಂದವು. ಆಮೇಲೆ 1957ರಿಂದ 63ವರೆಗೂ ಒಂಥರದ ಕಾಯಿನು, ಮತ್ತು 64ರಿಂದ ಅದು ಬರೀ ನಿಕ್ಕಲ್ನಲ್ಲಿ ಬಂದಿತ್ತು. 63ವರೆಗೂ ಕಾಪರ್ ಮತ್ತು ನಿಕ್ಕಲಲ್ಲೇ ಯಾವಾಗಿನಿಂದ 1964ರಿಂದ 1968ರವರೆಗೂ ಕೂಡ ನಿಕ್ಕಲಲ್ಲೇ ಬಂದವು. ಈ ಥರ ಕಾಪರ್ ನಿಕ್ಕಲಲ್ಲಿ. ಆದರೆ ಅವೆಲ್ಲವುದರ ಒಂದು ವಿಶೇಷತೆ ಏನಂದರೆ ಅವೆಲ್ಲವೂ ಕೂಡ 2.5 ಅಂದರೆ 2.5 ಗ್ರಾಮ್ ತೂಕದ ಕಾಯಿನ್ಗಳೇ ಆಗಿದ್ವು. ಇವು ಕೂಡ ಕಾಪರ್ ನಿಕ್ಕಲ್ನ ಈ ಕಾಯಿನ್ಗಳು, ಇವು ಕೂಡ 2.5 ಗ್ರಾಮ್ನ ಕಾಯಿನ್ಗಳೇ. ಈ 1988ರಲ್ಲಿ ಇವು FSS ಕಾಯಿನ್ಗಳು, ಏನು ಸ್ಟೀಲ್ ಕಾಯಿನ್ಗಳು ಅಂತ ಕರಿತೀವೋ, ಘೇಂಡಾಮೃಗದ ಕಾಯಿನ್ಗಳು, ಅವು ಬಂದಿದ್ದರೂ ಕೂಡ ಇವು 90ರವರೆಗೂ ಕೂಡ ಬಂದವು. 90ರಲ್ಲಿ ಕೊನೆಯ ವರ್ಷ ಇವು ಮುಂಬೈ ಮಿಂಟಿಂದ ಮಾತ್ರ ಮಿಂಟಾಗಿದ್ವು. ಆ ಕಾಯಿನ್ ಈಗ ಏನಾಗಿದೆ, ಸ್ವಲ್ಪ ಸ್ಕೇರ್ಸ್ ಮಟ್ಟದ ಕಾಯಿನ್ ಆಗಿದೆ. ಈ ಥರದ ಸಾವಿರಾರು ಕಾಯಿನ್ಗಳನ್ನ ನಾವು ಹುಡುಕಿ ಹೆಕ್ಕಿ ತೆಗೆದಾಗ ಈ 1972ರಿಂದ 90ರವರೆಗೂ ಇರೋ ಕಾಯಿನ್ಗಳಲ್ಲಿ 3 ಕಾಯಿನ್ಗಳು ಮುಖ್ಯವಾದಂಥ ಕಾಯಿನ್ಗಳು, ರೇರ್ ಮಟ್ಟದ ಕಾಯಿನ್ಗಳು, ಅಪರೂಪದ ಕಾಯಿನ್ಗಳು. ನೆನ್ಪಿಟ್ಕೊಂಡ್ರೆ 1980 ಅಂತ ಇರಬೇಕಿಲ್ಲಿ. ಇಲ್ಲಿ 1980 ಅಂತ ಇದ್ದು ಇಲ್ಲಿ ಡೈಮಂಡ್ ಮಿಂಟ್ ಮಾರ್ಕ್ ಇರಬೇಕು. ಅಂದರೆ ಕಾಜು ಕಟ್ಲಿ ಥರ ಇರುತ್ತಲ್ಲ, ಆ ಥರ ಡೈಮಂಡ್ ಮಿಂಟ್ ಮಾರ್ಕ್ ಇರಬೇಕು. ಆ ಥರದ 1980ರ ಕಾಯಿನು ತುಂಬ ರೇರ್ ಆದಂಥ ಕಾಯಿನು. ಇವತ್ತು ಆ ಕಾಯಿನ್ನು ನಾನು ಒಂದು ಕಡೆ 1 ಲಕ್ಷದ ಚಿಲ್ಲರೆಗೂ ಕೂಡ UNC ಕಂಡೀಷನಲ್ಲಿ ಮಾರಾಟ ಆಗೋದನ್ನು ನಾನು ನೋಡಿದ್ದೀನಿ. ಅಂದರೆ ಅಷ್ಟು ರೇರ್ ಕಾಯಿನು, ₹1,00,000 ರೇರಿಟಿ ಇರೋಂಥ ಕಾಯಿನು. ಮತ್ತು ಈಗ ನೀವು ನೋಡ್ತಾ ಇರೋ ಈ ಕಾಯಿನ್ ಇದೆಯಲ್ಲ, ಈ ಪರ್ಟಿಕ್ಯುಲರ್ 1989ರ ಈ ಸ್ಟಾರ್ ಮಿಂಟ್ ಇರ್ತಕ್ಕಂತಹ ಹೈದ್ರಾ ಮಿಂಟ್ನ ಈ ಕಾಯಿನ್ನು ಈ ಎರಡನೇ ಒಂದು ರೇರ್ ಕಾಯಿನ್ನು. ಈ ಒಂದು 1972ರಿಂದ 90ರವರೆಗೂ ಬಂದಂಥ ಕಾಯಿನ್ಗಳಲ್ಲಿ ಇದು ಕೂಡ ರೇರ್ ಕಾಯಿನೇ. ಇದು UNC ಕಂಡೀಷನಲ್ಲಿ ಎಷ್ಟು 9,000ರಿಂದ 10,000 ಕೂಡ ಅದರ ಬೆಲೆ ಇದೆ. ಇನ್ನು ಸ್ವಲ್ಪ ಜಾಸ್ತಿನೇ ಇದೆ. ಈ ಕಾಯಿನ್ಗಳನ್ನೇ, ಇವೆರಡು ಕಾಯಿನ್ಗಳು ಈ ರೀತಿ ಸಾವಿರಾರು ಕಾಯಿನ್ಗಳಲ್ಲಿ ಹೆಕ್ಕಿ ತೆಗೆದಂಥ ಕಾಯಿನ್ಗಳು. ಈ ಹಿಂದೆ ಕೂಡ ನಾನು ಒಂದು ಸಲ ಈ ಮಾತನ್ನು ನಿಮಗೆ ಹೇಳಿದ್ದೆ. ಇವೆರಡೇ ಕಾಯಿನ್ಗಳು ನನಗೆ ಸಿಕ್ಕಿರೋದು. ಇವನ್ನು ಕೂಡ ಇವೆರಡಕ್ಕೂ ಸೇರಿ ₹7,000 ಕೊಡ್ತೀವಿ ಅಂತ ಒಂದು ಆಫರ್ ಇತ್ತು. ಬಟ್ ನಾನು ಸ್ವಲ್ಪ ದಿನ ಹೋಲ್ಡ್ ಮಾಡೋಣ, ಈ ಕಾಯಿನ್ಗಳನ್ನ ಎಲ್ಲವನ್ನೂ ಕೂಡ ಮಾರಾಟ ಮಾಡೋದು ಬೇಡ, ದುಡ್ಡೇ ಎಲ್ಲ ಅಲ್ಲ ಅಂತಕ್ಕಂಥ ಕಾರಣಕ್ಕೆ ಇವೆರಡು ಕಾಯಿನ್ಗಳನ್ನು ಹಾಗೆ ಇಟ್ಟಿದ್ದೀನಿ. ಇನ್ನು ಸ್ವಲ್ಪ ದಿನ ಹೋಲ್ಡ್ ಮಾಡ್ತೀನಿ. ಒಂದು ಕಾಯಿನ್ನ ಕೊಟ್ಟು ಒಂದು ಕಾಯಿನ್ನಾದರೂ ಉಳಿಸ್ಕೋಬೇಕು. ಅಂದರೆ ಸಂಗ್ರಾಹಕರ ಅಂದರೆ ಕನಿಷ್ಠ ಒಂದು ಕಾಯಿನಾದರೂ ಕೂಡ ನಮ್ಮ ಹತ್ರ ಬಂದಿರತಕ್ಕಂಥ ಅಪರೂಪದ ಕಾಯಿನ್ಗಳನ್ನ ಉಳಿಸ್ಕೊಳ್ಳೋದೇ ಅದು ಕರೆಕ್ಟ್ ಆದಂತಹ ಲಕ್ಷಣ. 2 ಕಾಯಿನ್ಗಳನ್ನ ಇಡೋ ಅವಶ್ಯಕತೆ ಇಲ್ಲ. ಒಂದು ಕಾಯಿನ್ ಮುಂದೆ ಅದು ಕೊಡೋದು ಮತ್ತು ಒಂದು ಕಾಯಿನ್ನ ಉಳಿಸ್ಕೊಳ್ಳೋದು, ಇದು ಒಂದು ಆಲೋಚನೆ ನನ್ನದು. ಇವತ್ತು ಅಂದರೆ ಇದು ₹3,500ರಿಂದ ₹4,000 ಈಸಿಯಾಗಿ ನಾನು ಡೀಲರ್ಗಳಿಗೆ ನಾನು ಮಾರಾಟ ಮಾಡ್ಬೋದು. ಬಟ್ ನಾವು ಕೊಂಡ್ಕೋಬೇಕು ಅಂತ ಹೋದರೆ ನಮ್ಗೆ ಆ ಲೆಕ್ಕಕ್ಕೆ ಸಿಗಲ್ಲ. ನಾನು ಹೇಳಿದ್ನಲ್ಲ ಮೊನ್ನೆ, ಸುಭಾಷ್ ಚಂದ್ರ ಬೋಸ್ ಅವರ ಈ ಥರದ ಕಾಯಿನೇ ಅದು ₹10,000 ನಾನು ಕೊಂಡ್ಕೊಂಡೆ ಅಂತ. ಇದಕ್ಕೂ ಕೂಡ ಎಷ್ಟು ಹೇಳ್ತಾರೋ ದೇವರೇ ಬಲ್ಲ. ಒಟ್ಟು 1980ರ ಮುಂಬೈ ಮಿಂಟ್ ಅಂದರೆ ಈ ಥರ ಡೈಮಂಡ್ ಮಿಂಟ್ ಮಾರ್ಕ್ ಬರುತ್ತೆ. 1989ರ ಈ ಥರ ಸ್ಟಾರ್ ಮಿಂಟ್ ಇರ್ತಕ್ಕಂತಹ ಕಾಯಿನು. ಮತ್ತು ಇದಕ್ಕಿಂತ ಕಡಿಮೆ ಅಂದರೆ ಸ್ವಲ್ಪ ಇದಕ್ಕಿಂತ ಕಡಿಮೆ ರೇಟ್ ಅಂದರೆ 1984ರ ಹೈದರಾಬಾದ್ ಮಿಂಟು. ಅದು ಇಷ್ಟು ರೇರ್ ಆದಂಥದ್ದಲ್ಲ. ಅದು 3ನೇ ಒಂದು ಮುಖ್ಯವಾದಂತಹ ಕಾಯಿನ್ನು ಯಾವುದರಲ್ಲಿ, ಈ ಒಂದು 4 ಆಣೆ ಅಥವಾ 25 ಪೈಸೆಯ ಕಾಯಿನ್ಗಳಲ್ಲಿ. ತುಂಬ ಸಾವಿರಾರು ಕಾಯಿನ್ಗಳಲ್ಲಿ ಹುಡುಕ್ತಾ ಸೊಂಟ ಬಿದ್ದೋಗೋವರೆಗೂ ಹುಡುಕಿರ್ತೀವಿ. ಆಗ ಈ ಥರದ್ದು ಒಂದು ಕಾಯಿನ್ ಸಿಕ್ಕಾಗ ಅದಕ್ಕಾಗಂಥ ಸಂತೋಷನೇ ಬೇರೆ. ಎಷ್ಟೋ ಸಲ ನಮ್ಮ ಕಣ್ತಪ್ಪಿನಿಂದ ನಾವು ಹುಡುಕಿದ್ರು ಕೂಡ ಇವು ಸಿಗದೆ ಹೋಗಬಹುದು. ಒಂದೊಂದು ಸಲ ಅದೃಷ್ಟ ಚೆನ್ನಾಗಿದ್ದು ಸಿಕ್ಕಾಗ ಆಗೋಂಥ ಸಂತೋಷ, ಇದಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗದೇ ಇರೋಂಥ ಸಂತೋಷ. ನಿಮ್ಮಲ್ಲಿ ಏನಾದರೂ ಕೂಡ ಈ ಥರದ ಕಾಯಿನ್ಗಳಿದ್ರೆ ಖಂಡಿತ 1980ರ ಮುಂಬೈ ಮಿಂಟು, 1984ರ ಹೈದರಾಬಾದ್ ಮಿಂಟು ಮತ್ತು ಇದು 1989ರ ಹೈದರಾಬಾದ್ ಮಿಂಟು, ಈ 3 ಕಾಯಿನ್ಗಳನ್ನ ಹುಡುಕಿ ನಿಮ್ಮ ಸಂಗ್ರಹದಲ್ಲಿ ತೆಗೆದಿಟ್ಕೊಳ್ರಿ. ತುಂಬ ಮುಖ್ಯವಾದಂತಹ ಕಾಯಿನ್ಗಳು ಇವು. ಚಿಕ್ಕ ಕಾಯಿನಾದರೂ ಕೂಡ ದೊಡ್ಡ ಬೆಲೆಯ ಕಾಯಿನ್ಗಳು. ನೀವು ಇದರ ರೇರಿಟಿಗೋಸ್ಕರ ಆದರೂ ಕೂಡ ನೀವು ತೆಗೆದಿಡ್ರಿ. ನಿಮ್ಮ ಹತ್ರ ಯಾವ ಥರದ ಕಾಯಿನ್ಗಳಿದ್ದಾವೆ ಅಂತಕ್ಕಂಥದ್ದನ್ನು ತಪ್ಪದೆ ಕಾಮೆಂಟ್ ಮಾಡಿ. ಮತ್ತು ಈ ಥರದ ಕಾಯಿನ್ಗಳ
ಒಂದೊಂದೇ ಕಾಯಿನ್ಗಳನ್ನು ನಾವು ಹೇಳ್ತಾ ಇದ್ದೀವಿ, ನೀವು ಕೇಳ್ತಾನೆ ಇದ್ದೀರಾ. ಬಟ್ minted.wisdom.com ನೀವು ಭೇಟಿ ಕೊಟ್ಟರೆ ಪ್ರತಿ ವರ್ಷದ ಕಾಯಿನ್ಗಳ ಒಂದು ಅಪ್ಡೇಟ್ ನಿಮಗಲ್ಲಿ ಸಿಗುತ್ತೆ. minted.wisdom.com ಅಂತ. ಅದೇನು ಫೀಸ್ ಇಲ್ಲ, ಮತ್ತೊಂದಿಲ್ಲ, ಏನಿಲ್ಲ. ನಿಮ್ಮ ಫೋನಲ್ಲೇ ನೀವು minted.wisdom.com ಅಂತ ಹೇಳ್ಬಿಟ್ಟು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ನೀವು ನಿಮಗೆ ಬೇಕಾದಂಥ ಕಾಯಿನ್ನ, ಅಂದರೆ ಬ್ರಿಟಿಷ್ ಇಂಡಿಯಾ ಕಾಯಿನ್ ಆಗಿರ್ಬೋದು, ರಿಪಬ್ಲಿಕ್ ಇಂಡಿಯಾ ಕಾಯಿನ್ ಆಗಿರ್ಬೋದು, ಇನ್ನೂ ಕಮೆಮೊರೇಟಿವ್ ಕಾಯಿನ್ಗಳನ್ನು ಇಷ್ಟರಲ್ಲೇ ಅದನ್ನು ಅಪ್ಡೇಟ್ ಮಾಡ್ತಾಯಿದ್ದೀವಿ, ಅದು ಕೆಲಸ ನಡೀತಾ ಇದೆ. ಜೊತೆಗೆ ನೀವು ಈ ಥರದ ಎಲ್ಲ ಕಾಯಿನ್ಗಳ ಇವತ್ತಿನ ರೇಟ್ ಎಷ್ಟಿದೆ ಅಂತಕ್ಕಂಥದ್ದನ್ನು ನೀವು ಅಲ್ಲೋಗಿ ಕ್ರಾಸ್ ಚೆಕ್ ಮಾಡ್ಕೋಬೋದು. ಅದು ನಿರಂತರ ಪ್ರಕ್ರಿಯೆ, ಅದು ಅಪ್ಡೇಟ್ ಆಗ್ತಾನೇ ಇರುತ್ತೆ. ನೀವು ಇದು ಯಾವ ಡೇಟಿಗೆ ನೋಡ್ತಾ ಇದ್ದೀರೋ ಏನೋ ಗೊತ್ತಿಲ್ಲ, ಒಂದು ಸಲ ನೀವು minted.wisdom.comಗೆ ತಪ್ಪದೆ ಭೇಟಿ ಕೊಡಿ. ಮತ್ತು ಅಲ್ಲಿ ನಿಮ್ಮಲ್ಲಿರ್ತಕ್ಕಂತಹ ನಾಣ್ಯ ಅದು 88 ಇರ್ಬೋದು, 85 ಇರ್ಬೋದು, 84 ಇರ್ಬೋದು, 83 ಅಥವಾ ₹1, ₹2 ಮತ್ತು ಯಾವುದೇ ಇರ್ಬೋದು. ಆ ಒಂದು ಕಾಯಿನ್ನ, ಅದು ಬ್ರಿಟಿಷ್ ಇಂಡಿಯಾದ ಕಾಯಿನ್ ಆಗಿರ್ಬೋದು, ಯಾವ ಸಿಲ್ವರ್ ಮತ್ತು ನಿಕ್ಕಲ್ ಕಾಯಿನ್ಗಳು ಬರ್ತಾವಲ್ಲ ಅವಾಗಿರ್ಬೋದು. ಇವ್ಯಾವ ಎಲ್ಲ ಕಾಯಿನ್ಗಳ ಒಂದು ರೇಟನ್ನು ನೀವು ಅಲ್ಲಿ ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೋಬಹುದು. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣಂತೆ, ಇನ್ನೊಂದಷ್ಟು ಕಾಯಿನ್ಗಳ ವಿಶೇಷತೆಗಳನ್ನು ಮಾತಾಡ್ತಾ. ತಪ್ಪದೆ ನೀವು ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲಾದರೆ ಡಿಸ್ಲೈಕ್ ಸಹ ಮಾಡ್ಬೋದು, ತಪ್ಪೇನಿಲ್ಲ. ಮತ್ತು ಸಾಧ್ಯ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ಥರದ ಮಾಹಿತಿಯನ್ನು ಇಷ್ಟಪಡ್ತಕ್ಕಂಥ ಫ್ರೆಂಡ್ಸ್ ಜೊತೆಗೆ ಇದನ್ನು ಹಂಚ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.